ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಮೂಡ ಹಗರಣದಲ್ಲಿ ಭಾಗಿಯಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ಈ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಭಾರೀ ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪನವರು ಮಾತನಾಡುತ್ತಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಮೂಡಾದಲ್ಲಿ ನಡೆಸಿರುವ ನಿವೇಶನ ಹಂಚಿಕೆ ಪ್ರಕರಣವನ್ನು ತನಿಖೆ ನಡೆಸಲು ಹೈಕೋರ್ಟ್ ಒಪ್ಪಿಗೆ ಸೂಚಿಸಿದೆ. ತನಿಖೆ ನ್ಯಾಯಸಮ್ಮತವಾಗಿ ನಡೆಯಬೇಕು. ಅದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮೂಡ ಹಗರಣದ ತನಿಖೆಯನ್ನು ಎದುರಿಸಲಿ ಎಂದರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ರಾಜಣ್ಣ, ಜಿಲ್ಲಾ ಉಪಾಧ್ಯಕ್ಷ ಕೃಷ್ಣಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಎಚ್ ಮುರಳೀಧರ್, ಮಧು ಸೂರ್ಯನಾರಾಯಣ ರೆಡ್ಡಿ, ಕೆಬಿ ಮುರಳಿ, ಎಸ್ಆರ್ಎಸ್ ದೇವರಾಜ್, ಯುವ ಮೋರ್ಚಾ ಅಧ್ಯಕ್ಷ ಅಭಿಷೇಕ್, ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ, ಮಾರ್ಕೆಟ್ ಮೋಹನ್, ಮುದ್ದುವೀರಪ್ಪ, ಸುರೇಂದ್ರಗೌಡ, ಬೈರೇಗೌಡ, ರಮೇಶ್ ರಾವ್ ಹಾಗೂ ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವರದಿ ಜಯರಾಮ್, ಕ್ಯಾಮರಾಮನ್ ವೀರ್ನಾಗ್ ಜೊತೆಯಲ್ಲಿ ಸುದ್ದಿಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ. ಭ್ರಷ್ಟಾಚಾರ ಏನಿದೆ ಆ ಬ್ರಹ್ಮಾಂಡ ಭ್ರಷ್ಟಾಚಾರ ಸುಮಾರು 4 ರಿಂದ 5 ಸಾವಿರ ಕೋಟಿಗಿಂತ ಹೆಚ್ಚಿಗೆ ಆಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಅದು. ಆ ಬ್ರಹ್ಮಾಂಡದಲ್ಲಿ ಭ್ರಷ್ಟಾಚಾರದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಫಲಾನುಭವಿಗಳಾಗಿದ್ದಾರೆ. ಇದಕ್ಕಿಂತ ಒಂದು ಕೆಟ್ಟ ಒಂದು ಕೃತ್ಯ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಬಡವರಿಗೆ ಹಂಚತಕ್ಕಂಥ ನಿವೇಶನಗಳಿರ್ಬೋದು, ಬಡವರಿಗೆ ಹಂಚತಕ್ಕಂಥ ಸೈಟ್ಗಳಿರ್ಬೋದು, ಅವರಿಗೂ ಕೊಡೋಂಥ ಬದಲು ಈ ಒಂದು ಮುಖ್ಯಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿ ಅವರು ಅದರ ಫಲಾನುಭವಿಗಳು, ಅವರು ಮತ್ತು ಅವರ ಸ್ವಂತ ಫ್ಯಾಮಿಲಿಯವರು, ಅವರ ಹೆಂಡತಿಯವರು ಫಲಾನುಭವಿಗಳು ಆಗಿದ್ದಾರೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಇಡೀ ಕರ್ನಾಟಕದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ BY ವಿಜಯೇಂದ್ರರವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಮೂಡ ಪಾದಯಾತ್ರೆಯನ್ನು ಕೂಡ ನಾವು ಸಹ ಮಾಡಿ ಸುಮಾರು ಪ್ರತಿ ದಿವಸ 20,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಪಾದಯಾತ್ರೆಯನ್ನು ಮಾಡಿ ಕೊನೆಗೆ ಮೈಸೂರಿನಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಏನು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ನಮ್ಮ ಕರ್ನಾಟಕದ ರಾಜ್ಯಪಾಲರಾಗಿರ್ತಕ್ಕಂಥ ವಜುಭಾಯಿ ಅವರು ನಮಗೆ ಈ ಒಂದು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಶಿಫಾರಸು ಮಾಡಿದರು. ಈ ಪ್ರಾಸಿಕ್ಯೂಷನ್ನ ಶಿಫಾರಸನ್ನು ಕ್ವಶನ್ ಮಾಡಿ ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಹೋಗಿದ್ದರು. ಹೈಕೋರ್ಟಿಗೆ ಕೂಡ ಈ ಒಂದು ವಿಭಾಗೀಯ ಪೀಠದಿಂದ ಹೈಕೋರ್ಟ್ನಲ್ಲೂ ಕೂಡ ಸಿದ್ದರಾಮಯ್ಯನ ವಿರುದ್ಧವಾಗಿ ಈ ಒಂದು ಪ್ರಾಸಿಕ್ಯೂಷನನ್ನು ಅವರು ತನಿಖೆ ಮಾಡ್ಬೋದು ಅಂತ ಒಂದನ್ನು ಅವರು ಕೊಟ್ಟಿದ್ದಾರೆ. ಅದರಿಂದ ಏನು ಇವತ್ತು ಈ ದೇಶ ಇರ್ಬೋದು, ಈ ರಾಜ್ಯ ಇರ್ಬೋದು, ಪ್ರಜಾಪ್ರಭುತ್ವದಲ್ಲಿ ಒಂದು ಪ್ರಾಸಿಕ್ಯೂಷನ್ ಕೊಡೋದು ತಪ್ಪ? ಪ್ರತಿಯೊಬ್ಬರು ಇವತ್ತು ಜನಸಾಮಾನ್ಯರಿಗೆ ಒಂದು ನ್ಯಾಯ, ಮುಖ್ಯಮಂತ್ರಿಗಳಿಗೆ ಒಂದು ನ್ಯಾಯನ ತನಿಖೆ ಮಾಡಲಿ. ತಪ್ಪೇನಿದೆ? ತನಿಖೆ ಮಾಡಿ ತಪ್ಪಿತಸ್ಥರಾಗಿದ್ದರೆ ಜೈಲಿಗೆ ಹೋಗ್ತಾರೆ. ಅವರು ತಪ್ಪಿತಸ್ಥರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಪ್ರೂವ್ ಆಗಿದೆ ಅಂತ ನಮ್ಮ ರಾಜ್ಯಪಾಲರು ಹೇಳಿದ್ದಾರೆ. ಹೈಕೋರ್ಟ್ ಕೂಡ ಅದೇ ರೀತಿ ಹೇಳಿದೆ, ಅವರು ಮೇಲ್ನೋಟಕ್ಕೆ ನೋಡಿದ್ರೆ ತಪ್ಪಿತಸ್ಥಿದ್ದಾರೆ ಅಂತ ಹೇಳ್ಬಿಟ್ಟು. ಅದರಿಂದ ದಯವಿಟ್ಟು ಹಂಗಿದ್ರೆ FIR, ಈ ದೇಶದಲ್ಲಿ FIR ಬ್ಯಾನ್ ಮಾಡಿ. ಕರ್ನಾಟಕದಲ್ಲಿ ಇನ್ನು ಮುಂದೆ ಸಿದ್ದರಾಮಯ್ಯನವರು ಎಮ್ಮೆಗಿಂತ ಕಡಿಮೆ ಅರ್ಥ ಮಾಡ್ಕೊಳ್ರಿ. ಏನಂತಾರೆ, ಎಮ್ಮೆಗೆ ನನ್ನ ನಿಯತೆ ಇತ್ತು, ನಮ್ಮ ಸಿದ್ದರಾಮಯ್ಯ ನಿಯತೆ ಇಲ್ಲ. ಆದರೆ ಅದನ್ನು ಹಾಲು ಕೊಡ್ತಿದ್ದೆ ನಮ್ಮ ಸಿದ್ದರಾಮಯ್ಯನವರು ಬರೀ ಮರುಭೂಮಿ ಕೊಟ್ಟವ್ರೆ. ಭಾಳ ಕೂಡ ಓಡಾಗ್ಬಿಡ್ತು ಕಾಂಗ್ರೆಸ್ ಸರ್ಕಾರ ಬಂದರೆ. ಅರ್ಥ ಮಾಡ್ಕೊಳ್ರಿ, ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡಿ ಸರ್ಕಾರ ಅಂತೇಳಿ ಇಡೀ ರಾಜ್ಯದಲ್ಲಿ ಇವತ್ತು ಪ್ರಶ್ನೆ ತುಂಬಿದೆ. ಅಧಿಕಾರಿಗಳಾಗಿರ್ಬೋದು, ಆ ಸಂಪುಟದಲ್ಲಿ ಸಂಬಂಧಪಟ್ಟಂಥ ಎಲ್ಲ ಸಚಿವರುಗಳು ಅಷ್ಟೇ ಇವತ್ತು ಎಲ್ಲ ಭ್ರಷ್ಟರೇ ಆಗಿ ಇವತ್ತು ರಾಜ್ಯನ ಲೂಟಿ ಮಾಡ್ತಾಯಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಫ್ರೀ ಅಂತ ಭಾಗ್ಯ ಕೊಟ್ಟು ಕರೆಂಟ್ ಬಿಲ್ ಏರಿಸಿದ್ರು, ಹಾಲು ಬಿಲ್ ಏರಿಸಿದ್ರು. ಸಮಾಜ ಜನ ಅರ್ಥ ಮಾಡ್ಕೊಳ್ರಿ, ಕಾಂಗ್ರೆಸ್ ಸರ್ಕಾರ ಎಷ್ಟು ಮೋಸ ಮಾಡ್ತೈತೆ, ಜನರನ್ನ ನಂಬಿಸ್ಬಿಟ್ಟು ಮುನ್ನೆಚ್ಚರಿಕೆ ಕೆಲಸ ಮಾಡ್ತೈತೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜೀನಾಮೆ ಕೊಡಲಿಲ್ಲ ಅಂದರೆ ಏನು